ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ. ನಾನಿವತ್ತು ಬೆಳಗ್ಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸ ಎಲ್ಲ ಮುಗೀತು. ಹಾಗೆ ನಾಳೆಯಿಂದ ಗಣಪತಿ ಹಬ್ಬ ಸ್ಟಾರ್ಟ್. ಗಣಪತಿ ಹಬ್ಬ ತಯಾರಿ ಮಾಡಬೇಕು. ನಾಡಿದ್ದ ಗಣಪತಿ ಹಬ್ಬ. ಹಾಗಾಗಿ ನಾವು ನಾಳೆಯಿಂದನೇ ನಮ್ಮ ಮನೇಲಿ ಗಣಪತಿ ಇಡ್ತೀವಿ. ಹಾಗಾಗಿ ನಾಳೆನ ನಾವು ಮಂಟಪ ಎಲ್ಲ ರೆಡಿ ಮಾಡಿ ಗಣಪತಿ ಹಬ್ಬಕ್ಕೆ ತಯಾರಿ ಮಾಡಬೇಕು. ಹಾಗೆ ನಾನು ಇವತ್ತು ಊಟಕ್ಕೆ ಪನ್ನೀರ್ ಮಸಾಲ ಮಾಡ್ತಿದ್ದೀನಿ ನನ್ನ ಮಕ್ಕಳಿಗೋಸ್ಕರ. ಮಕ್ಕಳು ಪನ್ನೀರ್ ಮಸಾಲ ಮಾಡಿ ಪರೋಟ ಪ್ಯಾಕೆಟ್ ತರಿಸ್ ಮಮ್ಮಿ ಅಂತ ಹೇಳಿದ್ರು. ಹಾಗಾಗಿ ನಾನು ಪನ್ನೀರ್ ಮಸಾಲ ಮಾಡ್ತಿದ್ದೀನಿ. ನಾನು ಯಾವ ಥರ ಪನ್ನೀರ್ ಮಸಾಲ ಮಾಡ್ತೀನಿ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಪನ್ನೀರ್ ಮಸಾಲ ಮಾಡಲಿಕ್ಕೆ ಏನೇನು ಬೇಕಂತೇಳಿ ಹೇಳ್ತೀನಿ ನೋಡಿರಿ. ಪನ್ನೀರ್ ಮಸಾಲ ಮಾಡೋಕ್ಕೆ ನಾನು ಬಟಾಣಿನ ರಾತ್ರಿ ನೆನೆ ಇಟ್ಕೊಂಡಿದ್ದೆ. ನೆನೆ ಇಟ್ಕೊಂಡು ಬೇಯಿಸ್ಕೊಂಡನು ಇವಾಗ. ಹಾಗೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡನು ದೊಡ್ಡಕ್ಕೆ. ಹಾಗೆ 2ರಿಂದ 3 ಫಾರಮ್ ಟೊಮೊಟೊ ಅಂತಾರಲ್ಲ, ಹುಳಿರಲ್ಲ, ಆ ಟೊಮೊಟೊನ ನಾನು ಹೆಚ್ಚಿಟ್ಕೊಂಡನಿ. ಹಾಗೆ ಕೊಬ್ಬರಿ ತೊಗೊಂಡನಿ, ಹಸಿ ಕೊಬ್ಬರಿ. ಹಾಗೆ ನೋಡಿರಿ ಸ್ಪೈಸಸ್ ಇಲ್ಲಿ ಕೊತ್ತಂಬರಿ ಕಾಳು, ಲವಂಗ, ಸ್ವಲ್ಪ ಚಕ್ಕಿ, ಏಲಕ್ಕಿ ತೊಗೊಂಡನಿ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ ತೊಗೊಂಡನಿ, ಖಾರದ ಪುಡಿ, ಮಸಾಲ ಪುಡಿ, ಅರ್ಶಿಣ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ 200 ಗ್ರಾಮಿಂದು ಪನ್ನೀರ್ ಪ್ಯಾಕೆಟ್ ತೊಗೊಂಡನು ನೋಡಿರಿ. ಇವೆಲ್ಲನೂ ಪನ್ನೀರ್ ಮಸಾಲ ಮಾಡಲಿಕ್ಕೆ ಬೇಕು. ಬರೀ ಇವಾಗ ಮಸಾಲ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತಾನೆ ನೋಡಿರಿ. ಒಂದು ಬಾಣಲೆಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ತೊಗೊಂಡಿದ್ವಲ್ವ, ಕೊತ್ತಂಬರಿ ಕಾಳು, ಚಕ್ಕಿ, ಹಾಗೆ 2 ಲವಂಗ, ಏಲಕ್ಕಿ ತೊಗೊಂಡಿದ್ದೇನೆ, ಅದನ್ನು ಹಾಕೋತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ. ಹಾಗೆ 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದಾನೆ ನೋಡಿರಿ. ತುಂಬ ಟೇಸ್ಟ್ ಆಕತಿ ಪನ್ನೀರ್ ಮಸಾಲ. ಪರೋಟ ಜೊತೆಗೆ ಚೆನ್ನಾಗತ್ತೆ, ಇಲ್ಲ ಬಿಳಿ ಹೋಳಿಗೆ ಮಾಡಿದರೆ ಬಿಳಿ ಹೋಳಿಗೆ ಜೊತೆಗೂ ಚೆನ್ನಾಗತ್ತೆ. ಭಾಳ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಪನ್ನೀರ್ ಮಸಾಲನ. ನೋಡಿರಿ ಇವಾಗ ಈರುಳ್ಳಿನ, ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತದನಿ. ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಭಾಳ ಟೇಸ್ಟ್ ಆಕತಿ ಇದಕ್ಕೆ. ನೋಡಿರಿ ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೊಟೊ ತೊಗೊಂಡಿದ್ನಲ್ವ, ಇದು ಫಾರಮ್ ಟೊಮೊಟೊ ತೊಗೊಂಡನು ನಾನು. ಹುಳಿ ಇರಲ್ಲ ಅಂಥೇಳಿ ಈ ಟೊಮೊಟೊ ತೊಗೊಂಡಿದ್ದೀನಿ ನಾನು. 4 ಟೊಮೊಟೊನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದೆ. ಇವಾಗ ನೀಟಾಗಿ ಫ್ರೈ ಮಾಡಬೇಕು. ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿರಿ ಇವಾಗ ನಾನು ಫಸ್ಟಿಗೆ ಕೊಬ್ಬರಿ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿದರೆ ನೀಟಾಗಿ ಕೊಬ್ಬರಿ ಸಣ್ಣಕ್ಕಾಗಲ್ಲ ಅಂಥೇಳಿ ಕೊಬ್ಬರಿ ಅಷ್ಟೇ ಸಪ್ರೇಟಾಗಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಮಸಾಲ ನೋಡಿರಿ ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡು ಕೊಬ್ಬರಿನ ಸಪ್ರೇಟಾಗಿ. ಪನ್ನೀರ್ ಮಸಾಲಕ್ಕೆ ಕೊಬ್ಬರಿ ಹಾಕ್ತೇನೂ ಮಾಡ್ಬೋದು, ಆ ಥರ ಬೇರೆ ಥರನೂ ಮಾಡ್ತೇನೆ ನಾನು. ಇವಾಗ ನನ್ನ ಮಕ್ಕಳು ಸ್ವಲ್ಪ ರಸ ಜಾಸ್ತಿ ಇಷ್ಟಪಡ್ತಾರೆ ಅನ್ನಕ್ಕೆಲ್ಲ, ಹಾಗಾಗಿ ನಾನು ಕೊಬ್ಬರಿ ಹಾಕಿ ಮಾಡಾಕತ್ತೀನಿ ನೋಡಿರಿ. ಇವಾಗ ಕೊಬ್ಬರಿ ಮಿಕ್ಸಿ ಮಾಡಿ ತಗೊಂಡೆ ನಾನು ಸಪ್ರೇಟಾಗಿ. ಇವಾಗ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದ್ದಲ್ವ, ಅದನ್ನು ಕೂಡ ಇವಾಗ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ. ಅದನ್ನು ಕೂಡ ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಂಡೆ ನಾನು 2. ಕೊಬ್ಬರಿ ಹಾಕ್ತೇನೂ ಮಾಡ್ಬೋದು, ಅದೊಂದು ಚೆನ್ನಾಗತ್ತೆ. ಆದರೆ ನನ್ನ ಮಕ್ಳಿಗೆ ಸ್ವಲ್ಪ ಮಸಾಲ ಬೇಕು ಅನ್ನ ಜೊತೆಗೆಲ್ಲ ಊಟ ಮಾಡೋಕ್ಕೆ ಅಂತೇಳಿ ನಾನು ಕೊಬ್ಬರಿ ಹಾಕಿರ್ತೀನಿ ಪನ್ನೀರ್ ಮಸಾಲಕ್ಕೆ. ಇದು ಭಾಳ ಟೇಸ್ಟ್ ಆಗ್ತೈತಿ. ಈ ಥರನೂ ಮಾಡಿ ನೋಡಿರಿ ನೀವು. ನೋಡಿರಿ ಮಸಾಲ ರೆಡಿ ಮಾಡಿ ಇಟ್ಕೊಂಡನಿ. ಈಗ ಒಗ್ಗರಣೆ ಯಾವ ಥರ ಹಾಕೋದು ಅಂತೇಳಿ ತೋರ್ಸಾಕತ್ತ ನಿಮ್ಮ ಪನ್ನೀರ್ ಮಸಾಲಕ್ಕೆ. ನೋಡಿರಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ ನಾನು ಒಂದು ಪಾತ್ರೆಗೆ. ಹಾಗೆ ಅರ್ಶಿಣ ಪುಡಿ ಹಾಕಿದೆ, ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅಂದರೆ 2ರಿಂದ 3 ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದಾನೆ ನಾನು. ಖಾರ ಪುಡಿ ಹಾಕ್ಕೊಂಡೆ. ನೋಡಿರಿ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ಮನೆಯಲ್ಲೇ ಮಸಾಲ ಪೌಡ್ರು ಮಾಡಿಟ್ಕೊಂಡಿರ್ತೀನಿ. ಸಾಂಬಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ನಾನು ಮನೆಯಲ್ಲೇ ಮಸಾಲ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ಮಸಾಲ ಪುಡಿನ ಹಾಕ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಸಾಲ ಪೌಡ್ರ್ ಕೂಡ ಯಾವ ಥರ ಮಾಡೋದು, ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀನಿ. ನೋಡಿರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಸಪ್ರೇಟಾಗಿ, ಅದನ್ನು ನೀಟಾಗಿ ಹಾಕ್ತದನ್ನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ತುಂಬ ಟೇಸ್ಟ್ ಆಕತಿ. ಈ ಥರನೂ ಒಂದು ಸಲ ಮಾಡಿರಿ ನೀವು ಪನ್ನೀರ್ ಮಸಾಲನ.
ನೋಡಿರಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು ಕುದಿಬೇಕದು ಕೊಬ್ಬರಿ ಹಾಕಿಂದ ಈ ಥರ. ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಸಪ್ರೇಟಾಗಿ ಅದನ್ನು ಕೂಡ ಹಾಕ್ತದನ್ನು ನಾನು. ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಮಸಾಲ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದೇ ಜಾರಿಗೇ ಮಿಕ್ಸಿ ಜಾರಿಗೇ ನೀರು ಹಾಕಿ ಎಷ್ಟು ಬೇಕಷ್ಟು ನಾವು ನೋಡ್ಕೊಂಡು ನೀರು ಹಾಕ್ಕೋಬೇಕು. ಭಾಳ ತೆಳ್ಳಗಾದ್ರೆ ಚೆನ್ನಾಗಾಗಲ್ಲ ಇದು ಗ್ರೇವಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟ್ ಅನ್ನಿಸ್ತತಿ. ನೋಡಿರಿ ಈ ಥರ ಸ್ವಲ್ಪ ಗಟ್ಟಿಯಾಗಿದ್ದರೆ ಟೇಸ್ಟ್ ಆಕತಿ. ನೋಡಿರಿ ಇವಾಗಿದು ಸ್ವಲ್ಪ ನೀಟಾಗಿ ಕುದಿಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೋಡಿರಿ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ವಲ್ವ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಬೇಯಿಸಿಟ್ಕೊಂಡನಿ ಬಟಾಣಿ ಕೂಡ ಹಾಕ್ತದನ್ನು ನಾನು. ಪನ್ನೀರ್ ಜೊತೆಗೆ ಹಸಿ ಬಟಾಣಿ ಹಾಕ್ಬೋದು, ಇಲ್ಲ ಕಡಲೆಕಾಳು ಹಾಕ್ಬೋದು. ನೋಡಿರಿ ಪನ್ನೀರನ್ನು ಈ ಥರ ಸಣ್ಣಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆ ಕಡೆ ಮಸಾಲೆ ಕುದಿಯೋಕೆ ಇಟ್ಟೆ ನಾನು. ಈ ಕಡೆ ಒಂದು ಸಣ್ಣ ಬಾಣಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇನೂ ಹಾಕ್ಬೋದು. ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಪನ್ನೀರು ಕ್ರಿಸ್ಪಿಯಾಗಿ ಚೆನ್ನಾಗಿ ಅನ್ನಿಸ್ತವೆ ತಿನ್ನಲಿಕ್ಕೆ. ನೋಡಿರಿ ಈ ಥರ ಸ್ವಲ್ಪ ನಾನು ಪನ್ನೀರನ್ನು ಫ್ರೈ ಮಾಡಿ ಹಾಕ್ತೀನಿ. ನೋಡಿರಿ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ಈ ಥರ. ಇವಾಗ ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ ಪನ್ನೀರಿಗೆಲ್ಲ ಖಾರ ಹೀರ್ಕೊಳ್ಳಿ ಅಂಥೇಳಿ ಇದಕ್ಕೆ ಸ್ವಲ್ಪ ನಾನು ಖಾರ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಭಾಳ ಟೇಸ್ಟ್ ಆಕತಿ ಈ ಥರ ಮಾಡಿದ್ರೆ ಪನ್ನೀರು. ಡೈರೆಕ್ಟ್ ಹಾಗೆ ಹಾಕೋಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಕತಿ. ನೋಡಿರಿ ಈ ಕಡೆ ಮಸಾಲೆ ಕುದೀತಾ ಐತಿ. ಇವಾಗ ನಾನು ಪನ್ನೀರ್ ಫ್ರೈ ಮಾಡಿದ್ದನ್ನು ಕೂಡ ಈ ಮಸಾಲೆಗೆ ಹಾಕ್ತಾಯಿದ್ದೀನಿ. ಭಾಳ ಟೇಸ್ಟ್ ಆಗ್ತತಿ ಪನ್ನೀರ್ ಮಸಾಲ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೂ ಭಾಳ ಚೆನ್ನಾಗಿ ಆಗ್ತತಿ. ನೋಡಿರಿ ಇವಾಗ ಫೈನಲಿಗೆ ನಾನು ಬೆಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಬೆಣ್ಣೆನ ಹಾಕ್ಕೋತಾ ಇದ್ದೀನಿ. ನೋಡಿರಿ ಇವಾಗ ಒಂದು ಕುದಿಸಿದ್ರೆ ರುಚಿಕರವಾದ ಪನ್ನೀರ್ ಮಸಾಲ ನೋಡಿರಿ ರೆಡಿ ಆಯ್ತು. ಭಾಳ ಟೇಸ್ಟ್ ಆಗೈತೆ ನೋಡಿರಿ ಈ ಥರ ಪನ್ನೀರ್ ಮಸಾಲ ಮಾಡೋದು ನಾನು. ರೊಟ್ಟಿ ಜೊತೆಗೆ ಬಿಳಿ ಹೋಳಿಗೆ ಜೊತೆಗೆ ತುಂಬ ಟೇಸ್ಟ್ ಆಗ್ತತಿ. ನಾನು ಇವತ್ತು ಪರೋಟ ಪ್ಯಾಕೆಟ್ ತರಿಸಿದ್ದೆ. ಮಕ್ಕಳು ಪರೋಟ ಬೇಕಂದ್ರಲ್ಲ, ಹಾಗಾಗಿ ರೆಡಿ ಪರೋಟ ಪ್ಯಾಕೆಟನ್ನು ತರಿಸಿ ನಾನು ಬೇಯಿಸಿ ಕೊಡ್ತಾಯಿದ್ದಾನೆ ಅವರಿಗೆ. ನೋಡಿ ರೆಡಿ ಪ್ಯಾಕೆಟನ್ನು ಈ ಥರ ನಾನು 3 ತರಿಸಿ ಪರೋಟನ ಬೇಯಿಸ್ತಾ ಇದ್ದೀನಿ. ಪನ್ನೀರ್ ಮಸಾಲ ಜೊತೆಗೆ ಪರೋಟ ಟೇಸ್ಟ್ ಅನಿಸ್ತತಿ. ಮನೆಯಲ್ಲೇ ಬೇಳೆ ಹೋಳಿಗೆನ ಇದು ಮಾಡ್ಕೋಬೋದು, ಅದು ತುಂಬ ಟೇಸ್ಟ್ ಅನಿಸ್ತತಿ. ನೋಡಿರಿ ಈ ಥರ ಪರೋಟನ 2 ಕಡೆ ಬೇಯಿಸಿದರೆ ಪರೋಟನ ರೆಡಿ ಆಗ್ತವೆ ಪನ್ನೀರ್ ಮಸಾಲ ಜೊತೆಗೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ವಿಡಿಯೋಸ್ ಎಲ್ಲನೂ ಪೂರ್ತಿ ನೋಡಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿರಿ ಈ ಥರ 2 ಕಡೆನೂ ಪರೋಟನ ಬೇಯಿಸ್ಕೊಂಡ್ರೆ ರುಚಿಯಾದ ಪರೋಟ ರೆಡಿ ಆಗ್ತಾವೆ. ನಾವು ಯಾವಾಗಾದರೂ ಮಕ್ಕಳು ಬರ್ತಡೇ ಇದ್ದಾಗ, ನನ್ನ ಮಗಳು ಹಾಸ್ಟೆಲಿಂದ ಬಂದಾಗ ಪನ್ನೀರ್ ಮಸಾಲ ಪರೋಟ ಇಷ್ಟಪಡ್ತಿರ್ತಾಳೆ, ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ. ನೋಡಿರಿ ಪರೋಟ ರೆಡಿ ಆಗೈತಿ. ಪನ್ನೀರ್ ಮಸಾಲ ಜೊತೆಗೆ ಪರೋಟ ಮಸ್ತ್ ಕಾಂಬಿನೇಷನ್. ಸೈಡಿಗೆ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಭಾಳ ಟೇಸ್ಟಾಗಿ ರುಚಿಯಾಗಿ ಚೆನ್ನಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.